ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಕ್ಷೇತ್ರ ಅಂದರೆ ಯಾವುದು, ಅದು ಹೇಗಿರುತ್ತೆ, ಅದರ ಸ್ವರೂಪ ಏನು, ಕ್ಷೇತ್ರಜ್ಞ ಅಂದರೆ ಯಾರು, ಇವೆಲ್ಲವುಗಳನ್ನು ಕೂಡ ಋಷಿಮುನಿಗಳು ಹೇಗೆ ವರ್ಣಿಸಿದ್ದಾರೆ ಮತ್ತು ಬ್ರಹ್ಮಸೂತ್ರದಲ್ಲಿ ಏನು ವರ್ಣಿಸಲಾಗಿದೆ, ಛಂದಸ್ಸುಗಳು ಹೇಗೆ ಹಾಡಿದಾವೆ ಇದರ ಬಗ್ಗೆ ಅನ್ನುವಂಥದ್ದನ್ನು ತಿಳಿಸ್ತೀನಿ, ಸಂಕ್ಷೇಪವಾಗಿ ನಿನಗೆ ತಿಳಿಸ್ತೀನಿ ಅಂತ ಭಗವಂತ ಹೇಳಿದ. ಮತ್ತೆ ಮುಂದುವರೆದು 5 ಮತ್ತು 6ನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ. ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂ ಚ ಪಂಚೇಂದ್ರಿಯಗೋಚರಾಃ ಇಚ್ಛಾದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾಧೃತಿಃ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಅಂದರೆ ಈ ಪಂಚಮಹಾಭೂತಗಳು ಏನು ಪಂಚಭೂತಗಳಿವೆ, ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಈ ಪಂಚಮಹಾಭೂತಗಳು, ಅಹಂಕಾರ ಮತ್ತು ಬುದ್ಧಿ, ಅವ್ಯಕ್ತವಾಗಿರ್ತಕ್ಕಂಥ 10 ಇಂದ್ರಿಯಗಳು ಮತ್ತು ಮನಸ್ಸು, ಶಬ್ದಾದಿ ವಿಷಯಗಳು, ಇಚ್ಛೆ, ದ್ವೇಷ, ಸುಖ ದುಃಖಗಳು, ದೇಹದ ಇಂದ್ರಿಯಗಳಲ್ಲಿರ್ತಕ್ಕಂಥ ಗುಣ, ವೃತ್ತಿ, ಚೈತನ್ಯ, ಧೈರ್ಯ, ಇವೆಲ್ಲವೂ ಕೂಡ ಕ್ಷೇತ್ರದ ಆಕಾರ ಮತ್ತು ವಿಕಾರಗಳು ಅಂತ ಹೇಳ್ತಾ ಇದ್ದಾನೆ. ಸ್ವಲ್ಪ ಸೂಕ್ಷ್ಮವಾಗಿ ಅವಲೋಕನೆ ಮಾಡಬೇಕು. ಇಲ್ಲಿ ನಾನಾ ಪರಿಣಾಮಗಳು ಕ್ಷೇತ್ರದ ಮೇಲೆ, ಕ್ಷೇತ್ರ ಅಂದರೆ ಶರೀರ ಅಂತ ಆಗಲೇ ಹಿಂದಿನ ಶ್ಲೋಕಗಳಲ್ಲೇ ಕಂಡು ಬಂದಿದೆ. ಆ ಕ್ಷೇತ್ರದಲ್ಲಿ ಉಂಟಾಗುವಂಥ ಈ ಬದಲಾವಣೆಗಳಿಗೆ ಆಕಾರ ವಿಕಾರಗಳು ಅಂತ ಕರೆದಿದ್ದಾರೆ. ಈ ಆಕಾರ ವಿಕಾರಗಳು ಹೇಗೆ ಉಂಟಾಗುತ್ತೆ, ಕ್ಷೇತ್ರದಲ್ಲಿ ಏನೇನಿದೆ ಅನ್ನುವಂಥದ್ದನ್ನು ವರ್ಣಿಸ್ತಾ ಇದ್ದಾನೆ. ಪಂಚಮಹಾಭೂತಗಳು ಪಾತ್ರ ಏನು, ಪಂಚಭೂತಗಳು ಏನು ಪಾತ್ರ ವಹಿಸ್ತವೆ ಈ ಕ್ಷೇತ್ರದಲ್ಲಿ, ಒಂದು ಶರೀರದಲ್ಲಿ, ಮತ್ತು 5 ಜ್ಞಾನೇಂದ್ರಿಯಗಳು ಮತ್ತು 5 ಕರ್ಮೇಂದ್ರಿಯಗಳು. ಇಂದ್ರಿಯಗಳ ಬಗ್ಗೆ ಈಗಾಗಲೇ ಸಾಕಷ್ಟು ಹಿಂದಿನ ಅಧ್ಯಾಯಗಳಲ್ಲಿ ಬಂದಿದೆ. ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ, ಇವು ಪಂಚ ಜ್ಞಾನೇಂದ್ರಿಯಗಳು. ಕೈ, ಕಾಲು, ಬಾಯಿ ಮತ್ತು ಗುದದ್ವಾರ, ಮೂತ್ರದ್ವಾರ ಅಂತಕ್ಕಂಥ ಕರ್ಮೇಂದ್ರಿಯಗಳು. ಈ 10 ಇಂದ್ರಿಯಗಳು ಹೇಗೆ ಪ್ರೇರೇಪಿಸ್ತವೆ, ಮನಸ್ಸು ಮತ್ತು ಬುದ್ಧಿ ಅನ್ನತಕ್ಕಂಥದ್ದು ಹೇಗೆ ಪ್ರೇರೇಪಣೆ ಕೊಡುತ್ತೆ, ಶಬ್ದ, ಸ್ಪರ್ಶ, ರೂಪ, ಬುದ್ಧಿ ಇವು ಹೇಗೆ ಕೆಲಸ ಮಾಡ್ತವೆ, ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧ ಇವು ಹೇಗೆ ನಮ್ಮ ಕ್ಷೇತ್ರದ ಮೇಲೆ ಕೆಲಸ ನಿರ್ವಹಿಸ್ತವೆ, ಮತ್ತು ರಾಗದ್ವೇಷಗಳು ಹೇಗೆ ನಮ್ಮಲ್ಲಿ ಉಂಟಾಗ್ತವೆ, ಅದಕ್ಕೇನು ಕಾರಣ, ಸುಖ ದುಃಖಗಳಿಗೆ ಹೇಗೆ ನಾವು ಒಳಗಾಗ್ತೀವಿ, ಚೈತನ್ಯ, ಧೈರ್ಯಗಳು ಇವೆಲ್ಲವೂ ಕೂಡ ಕ್ಷೇತ್ರದಲ್ಲಿ ಹೇಗೆ ಉಂಟಾಗ್ತವೆ, ಅವು ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ಆಕಾರ ವಿಕಾರಗಳನ್ನು ಹೇಗೆ ಪಡೀತವೆ, ಇವುಗಳ ಬದಲಾವಣೆ ಹೇಗೆ ಉಂಟಾಗುತ್ತೆ, ಇವೆಲ್ಲ ಬದಲಾವಣೆಗೆ ಒಳಪಡುತ್ತವೆ. ಒಂದು ವಯಸ್ಸಿನಲ್ಲಿದ್ದಾಗ ಇದ್ದಂಥ ಈ ಪರಿಣಾಮಗಳು ಇನ್ನೊಂದು ವಯಸ್ಸಿನಲ್ಲಿರಲ್ಲ. ಬಾಲ್ಯದಲ್ಲಿದ್ದಂಥದ್ದು ಯೌವನದಲ್ಲಿರಲ್ಲ, ಯೌವನದಲ್ಲಿದ್ದಂಥದ್ದು ವೃದ್ಧಾಪ್ಯದಲ್ಲಿರಲ್ಲ. ಅದಕ್ಕೆ ಏನು ಕಾರಣ, ಮತ್ತು ಕೊನೆಗೆ ಇವೆಲ್ಲವೂ ಕೂಡ ಉಂಟಾಗಿ ಈ ಕ್ಷೇತ್ರ ಅಂತಕ್ಕಂಥದ್ದು ವಿನಾಶದ ಕಡೆಗೆ ಹೋಗುತ್ತೆ. ಅದನ್ನೇ ಜೀವಿ ಅಂತ ಕರಿತೀವಿ ನಾವು. ಅದೇ ಜೀವಿ. ಜೀವಿ ಏನಾಗ್ತಾನೆ, ಶರೀರ ನಾಶವಾಗುತ್ತೆ, ಜೀವಿ ಬೇರೆ ಕಡೆಗೆ ಹೊರಟೋಗುತ್ತೆ. ಆದ್ದರಿಂದ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜೀವಿ ಇವೆಲ್ಲವುಗಳೊಂದಿಗೆ ಸೆಣಸಾಡ್ತಾನೆ, ಇವೆಲ್ಲವುಗಳ ಪರಿಣಾಮಕ್ಕೂ ಒಳಗಾಗ್ತಾನೆ.
ಅನ್ನುವಂಥ ಮಾಹಿತಿಯನ್ನು ತಿಳಿಸೋದಕ್ಕೆ ಅರ್ಜುನನಿಗೆ ಶ್ರೀಕೃಷ್ಣ ತಿಳಿಸೋದಕ್ಕೆ ಪ್ರಾರಂಭಿಸಿದ್ದಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.